ನಮಸ್ಕಾರ. ಇವತ್ತಿಗೆ ಸೌಜನ್ಯ ಸತ್ತು 13 ವರ್ಷ ಆಯ್ತಂತೆ. ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗು, ಅಮಾಯಕ ಹೆಣ್ಣು ಮಗು, ಅದು ಮುದ್ದಾದ ಒಂದು ಹೆಣ್ಣು ಮಗು. ಒಂದು ಡೇ ಟೈಮಲ್ಲಿ ಒಂದು ಪವಿತ್ರವಾದ ಸ್ಥಳದಲ್ಲಿ ನಡ್ಕೊಂಡು ಹೋದಾಗ ಅವಳನ್ನು ಅಪ್ರಾಪ್ತ ವಯಸ್ಸಿನ ಹುಡುಗಿ, ಪಾಪ ಯೂನಿಫಾರ್ಮಲ್ಲಿರುವಂಥ ಹುಡುಗಿನ ಆ ರೀತಿಯಲ್ಲಿ ಬರ್ಬರವಾಗಿ ಕೊಲೆ ಮಾಡಿ ಇವತ್ತುವರೆಗೂ ಯಾರು ಕೊಲೆಗಾರರು ಅಂತ ಕಂಡುಹಿಡಿಯೋಕ್ಕಾಗಿಲ್ಲ. ಅಂದರೆ ನಿಜಕ್ಕೂ ಬರೀ ಹೆಣ್ಣಿನ ಕುಲಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕಳಂಕ ಅಂತೇಳಿ ಹೇಳಬೇಕಾಗುತ್ತೆ. ಯಾಕಂತಂದರೆ ಡೇ ಟೈಮಲ್ಲಿ ಒಂದು ಹೆಣ್ಣಿಗೆ ಈ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ ಅಂತಂದರೆ ಇನ್ನು ಮಧ್ಯರಾತ್ರಿಯಲ್ಲಿ ಗಾಂಧೀಜಿ ಹೇಳ್ದಂಗೆ ನಡ್ಕೊಂಡು ಹೋಗುವಂಥ ಸ್ವಾತಂತ್ರ್ಯ ಎಲ್ಲಿರುತ್ತೆ? ಸೊ ಇದನ್ನು ಅಂದರೆ ಏನಿದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತಂದರೆ, ಪ್ರಭಾವಿಗಳು ಹಣದ ಮುಂದೆ ಬಡವರು ಅಥವಾ ಹೆಣ್ಣಿನ ಮಾನ ಮರ್ಯಾದೆಗೆ ಯಾವುದಕ್ಕೂ ಬೆಲೆ ಇಲ್ಲ ಥರ ಆಗುತ್ತೆ. ಇದು ಖಂಡಿತ ಸೌಜನ್ಯ ಅನ್ನೋದು ಹೆಣ್ಣು ಮಗು ಇದ್ದಾಳಲ್ವ, ಅವಳು 13 ವರ್ಷದಿಂದಲೂ ನಿರಂತರವಾಗಿ ಹೋರಾಟವಿವು ನಡ್ಕೊಂಡು ಬರ್ತದೆ ಅಂತಂದರೆ ಸೌಜನ್ಯ ಖಂಡಿತ ಒಂದು ಸಾಮಾನ್ಯ ಹೆಣ್ಣಲ್ಲ. ಅವಳು ಒಂದು ಶಕ್ತಿಯಾಗೇ ಇದ್ದಾಳೆ ಅನಿಸುತ್ತೆ. ನಿಜಕ್ಕೂ ಸತ್ತಿರುವ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರ ಅಮ್ಮನ ಕೆಲವು ಮಾತೆಲ್ಲ ಕೇಳಿದಾಗ ಇನ್ನೂ ಅವಳಿಗೆ ಕರೆಕ್ಟಾಗಿ ಶ್ರಾದ್ದ ಇವೆಲ್ಲ ಮಾಡಿಲ್ಲ ಅನಿಸುತ್ತೆ ಅವರು. ಯಾಕಂದರೆ ಈ ಕೊಲೆಗಾರರು ಸಿಗೋ ಗಂಟ ಅವಳಿಗೆ ಮುಕ್ತಿ ಖಂಡಿತ ಇಲ್ಲ. ಎಲ್ಲಿ ಗಂಟ ಸೌಜನ್ಯ ಮುಕ್ತಿ ಸಿಗಲ್ಲ ಅಲ್ಲಿವರೆಗೂ ಕೊಲೆಗಾರರಿಗೆ ನಿದ್ರೇನೂ ಇರೋಲ್ಲ. ನರಳಿ 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 ಖಂಡಿತ ಸಾಯ್ತಾರೆ ಒಂದಿನ. ಅದಕ್ಕೋಸ್ಕರ ಅಷ್ಟೊಂದು ನರಳಾಟ ಏನಕ್ಕೆ ಬೇಕು? ಯಾವ ಅಪರಾಧಿ ಇದ್ದಾರೋ ಅವರನ್ನು ಒಪ್ಪಿಸ್ಬಿಟ್ರೆ ಆಮೇಲೆ ಶಿಕ್ಷೆ ಅವೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಅದು ಬಿಟ್ಬಿಟ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ನೂರಾರು ರೀತಿಯಲ್ಲಿ ಏನೇನೋ ಮರೆಮಾಚೋದು ಖಂಡಿತ ಬೇಕಾಗಿರಲ್ಲ ಅನಿಸುತ್ತೆ. ದೇವರೇ ಎಲ್ಲ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಖಂಡಿತ ಯಾರು ಕೊಲೆಗಾರರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡಲಿ. ಧನ್ಯವಾದಗಳು.